ಈ ಬಂಧನ ಇನ್ನೆಷ್ಟು ದಿವಸ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸುದರ್ಶನ್ ಮುದ್ದನಮೇಗೌಡ ಮತ್ತು ಪ್ರಕಾಶ್ ಸಾಕಷ್ಟು ಮಾತಾಡಿದ್ದಾರೆ. ನಂದು ಒಂದು ಪ್ರಶ್ನೆ ಮುದ್ದನಮೇಗೌಡರಿಗಿದೆ, ಯಾಕಂದರೆ ಅವರು ಕಾನೂನನ್ನು ಬಲ್ಲಂಥವರು, ಜೊತೆಗೆ ಅವರು ಕೂಡ ನ್ಯಾಯಾಧೀಶರಾಗಿದ್ದಂಥವ್ರು. ಸರ್, ತಮಗೊಂದು ಕೇಳ್ತೀನಿ, ಏನು ಅಂತಂದರೆ ನಾವೊಂದು ಕೊಟ್ಟಿರೋಂಥ ಒಂದು ಆ ಟೈಟ್ಲ್ ಇದೆಯಲ್ಲ, ಈ ಬಂಧನ ಇನ್ನು ಎಷ್ಟು ದಿವಸ ಅಂತ. ಅಂದರೆ ಏನಾದರೂ ಇಂಥ ಸಂದರ್ಭಗಳಲ್ಲೂ ಕೂಡ ಅವರು ಕ್ಲೀನ್ ಚಿಟ್ ತಗೊಂಡು ವಾಪಸ್ ಬರುವಂಥ ಸಂಭವಗಳಿರ್ತಾವ ಅಂತ ಕೆಲವು ಸಂದರ್ಭಗಳಲ್ಲಿ. ಯಾಕಂದರೆ ಇವತ್ತು ಒಬ್ಬ ಲಾಯರ್ ಮಾತು ಹೇಳ್ತಾ ಇದ್ರು, ಅವರು ತಗೊಂಡಿರುವಂಥದ್ದು ನೇರವಾಗಿ ಪರವಾನಗಿ ಅಲ್ಲ ಇದು. ಈಗ ನೀವೇನೋ ಪರವಾನಗಿ ತಗೊಂಡಿರ್ತೀರಿ, ನಿಮ್ಮ ಪರವಾನಗಿನ ನಾನು ಎರಡನೇದಾಗಿ ನಾನು ತಗೊಳ್ಳುವಂಥದ್ದು, ಅದ್ರ ಮುಖಾಂತರ ನಾನು ವ್ಯವಹಾರ ಮಾಡುವಂಥದ್ದು. ಹೀಗಾಗಿ ಏನಂದರೆ ಸಿಕ್ಕೊಳ್ಳುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ಸಿಕ್ಕೊಂಡಿರೋ ಅಂದರೆ ಟ್ಯಾಕ್ಸ್ ವಂಚನೆ ವಿಚಾರ ಸಿಕ್ಕಬಹುದು, ಅಥವಾ ನೀವು ದೊಡ್ಡ ಪ್ರಮಾಣದಲ್ಲಿ ಹಣ ಮಾಡಿರೋದು ಸಿಕ್ಕಬಹುದು. ಆದರೆ ನೇರವಾಗಿ ತಪ್ಪುಗಳಲ್ಲಿ ಅವರು ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳು ಕಡಿಮೆ ಅನ್ನುವಂಥ ಅಭಿಪ್ರಾಯ ಅವರು ವ್ಯಕ್ತಪಡಿಸಿದರು. ತಾವೇನು ಹೇಳಿದಿರಿ ಸರ್? ಈಗ ಒಂದು ಭಾಳ ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೋಬೇಕು. ಇದು 2009ರಲ್ಲಿ ಏನು ರೋಸಯ್ಯ ಸರ್ಕಾರದವರು CBI ತನಿಖೆಗೆ ಒಳಪಡಿಸಲಿಕ್ಕೆ ಇದನ್ನ ಆದೇಶ ಮಾಡಿದ್ರು. ತತ್ಕ್ಷಣ ಒಂದು FIR ಆಗುತ್ತೆ. FIR ಆದಮೇಲೆ ಒಂದು ಸ್ಟೇ ಬರ್ತದೆ ಹೈಕೋರ್ಟ್ನಿಂದ, ಆಂಧ್ರ ಹೈಕೋರ್ಟ್ನಿಂದ. ತದನಂತರ ವೆಕೇಟ್ ಆಗ್ತದೆ. ಇನ್ವೆಸ್ಟಿಗೇಷನ್ ಈಸ್ ಕಂಟಿನ್ಯೂಡ್. ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ. CBI ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿಬಿಟ್ಟಿದ್ದಾರೆ. ಸಾಕಷ್ಟು ಸುಮಾರು 85ಕ್ಕೂ ಹೆಚ್ಚು ಸಾಕ್ಷಿದಾರರನ್ನು ವಿಚಾರಣೆ ಮಾಡಿದ್ದಾರೆ. ಸಾವಿರಾರು ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಇದೆಲ್ಲ ಆದಮೇಲೆ ಪ್ರೈಮಾ ಫೇಸಿ ಈ ಕೇಸ್ನಲ್ಲಿ ಇವ್ರನ್ನ ಬಂಧಿಸಬಹುದು, ಎವಿಡೆನ್ಸ್ ಇದೆ ಅನ್ನೋದು ಖಚಿತ ಆದಮೇಲೆ ಅವರು ಅರೆಸ್ಟ್ ಮಾಡಿದ್ದಾರೆ. ಇದು ಒಂದು. ಎರಡನೇದು, ಇದು ಏನಾಗಿದೆ, ಯಾವುದೋ ಒಂದು ಕ್ರಿಮಿನಲ್ ಕೇಸ್ ಇಂಡಿಯನ್ ಪಿನಲ್ ಕೋಡ್ನಲ್ಲಿ ಇರ್ತಕ್ಕಂಥ ಅಪರಾಧಗಳನ್ನು ಮರ್ಡಿನಲ್ಲಿ ಮಾತ್ರ ಇದನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ. ಇಂಡಿಯನ್ ಪಿನಲ್ ಕೋಡ್ನಲ್ಲೂ ಅಪರಾಧಗಳಾಗಿದೆ, ಫಾರೆಸ್ಟ್ ಆ್ಯಕ್ಟ್ನಲ್ಲಿ ಅಪರಾಧಗಳಾಗ್ತದೆ, ಮೈನ್ಸ್ ಅಂಡ್ ಮಿನರಲ್ಸ್ ಆ್ಯಕ್ಟ್ನಲ್ಲಿ ಅಪರಾಧ ಆಗ್ತದೆ. ಇವೆಲ್ಲದರಲ್ಲಿ ಏನಾಗಿದೆ, ಒಂದಲ್ಲ ಒಂದು ರೀತಿಯಲ್ಲಿ ಇದು ಲಿಂಕ್ ಆಗಿದೆ. ಮತ್ತೆ ಇದು ವೊಲ್ಯೂಮಿನಸ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಏರಿಯಾ ಆಫ್ ಆಪರೇಷನ್ ಸಿಕ್ಕಾಬಟ್ಟೆ ಸಾವಿರಾರು 827 ಅಥವಾ 857 ಎಕರೆಯಷ್ಟು ಪ್ರದೇಶದಲ್ಲಿ ಇವರು ಇಲ್ಲಿಗಲ್ ಆಗಿ ಮೈನಿಂಗ್ ಮಾಡ್ತಾರೆ. ಅವ್ರು ಕೊಟ್ಟಿರ್ತಕ್ಕಂಥದ್ದು 185-186 ಎಕರೆ ಇದಿರ್ತದೆ. ಇದೆಲ್ಲ ಇದರಿಂದ ನನಗೇನು ಅನ್ಸುತ್ತೆ ಅಂದರೆ, ಐ ಹ್ಯಾವ್ ನಾಟ್ ಗಾನ್ ಇನ್ ಡೀಟೇಲ್ ಅಬೌಟ್ ದಿ ಕೇಸ್, ಬಟ್ ಸ್ಟಿಲ್ ಆನ್ ದಿ ಬೇಸಿಸ್ ಆಫ್ ದಿ ಇನ್ಫಾರ್ಮೇಶನ್ ಐ ಹ್ಯಾವ್ ಗ್ಯಾದರ್ಡ್ ಫ್ರಮ್ ದಿ ಮೀಡಿಯಾ ಅಂಡ್ ಅದರ್ ಎವಿಡೆನ್ಸ್. ನಿಮ್ಗೆ ಏನಪ್ಪ ಅನ್ಸುತ್ತೆ ಅಂದರೆ, ಇವತ್ತು ಅಷ್ಟು ಸುಲಭನಾಗಿ ಇವರು ಬಿಡುಗಡೆ ಆಗ್ತಕ್ಕಂಥ ಸಾಧ್ಯತೆ ಬಹಳ ಕಡಿಮೆ ಇದೆ. ಯಾಕೆಂದರೆ ಇದೇನಾಗಿದೆ, ಇವೆಲ್ಲವೂ ಕೂಡ ಬಹಳಷ್ಟು ಏನು ಗಣಿ ವ್ಯವಹಾರದ ಜೊತೆಗೆ ನಿಮ್ಗೆ ಏನಾಗ್ತದೆ, ಇದು CBIಗೆ ಅವರ ಜ್ಯೂರಿಸ್ಡಿಕ್ಷನ್ ಬಹಳ ವೈಡ್ ಓಪನ್ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟಂತ ಅವ್ರೇನಾಗಿದೆ ಟರ್ಮ್ಸ್ ಆಫ್ ರೆಫರೆನ್ಸ್ ಮಾಡಿದ್ದಾರೆ. ಆಂಧ್ರ ಪ್ರದೇಶ ಸರ್ಕಾರದವರು, ಗವರ್ನಮೆಂಟ್ ಆಫ್ ಇಂಡಿಯಾದವರು ಇವರಿಗೆ ಪರ್ಮಿಷನ್ ಕೊಡಬೇಕಾದ್ರೆ CBI ಇನ್ವೆಸ್ಟಿಗೇಷನ್ಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಮಾಡಿದ್ದಾರೆ. ಅದರಲ್ಲಿ ಏನು ಮಾಡಿದ್ದಾರೆ, ಟರ್ಮ್ಸ್ ಆಫ್ ರೆಫರೆನ್ಸ್ನಲ್ಲಿ ಇವತ್ತು ಈ ಅಕ್ರಮ ಗಣಿಗಾರಿಕೆ ಅಥವಾ ಅವರೇನು ಇದನ್ನ ಗಡಿಯನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು, ಮತ್ತೆ ಅಕ್ರಮವಾಗಿ ಅದಿರನ್ನ ರಫ್ತು ಮಾಡಿರ್ತಕ್ಕಂಥದ್ದು, ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಪರಾಧಗಳು ಅಂತಾರೆ. ಈಗ ಉದಾಹರಣೆಗೆ ಫೆರಾದು, ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ಸ್ ಆಕ್ಟ್ ಉಲ್ಲಂಘನೆ ಇರ್ಬೋದು, ಫೆರಾ ಆದೇಶ ಉಲ್ಲಂಘನೆ ಇರ್ಬೋದು, ಅಲ್ಲಿ ಇಟ್ಕೊಳ್ತಾರೆ ಅವರು. ಇನ್ಕಮ್ ಟ್ಯಾಕ್ಸ್ ಕಾಯ್ದೆನಲ್ಲಿ ಉಲ್ಲಂಘನೆ ಆಗಿರ್ಬೋದು, ಅಲ್ಲಿ ಇಟ್ಕೊಳ್ತಾರೆ. ಹೀಗೆ CBI ಜೂರಿಸ್ಡಿಕ್ಷನ್ ಬಹಳ ವೈಡ್, ಒಂದಕ್ಕೊಂದಕ್ಕೆ ಹೆಣಿತಾ ಹೋಗುತ್ತೆ ಅಂತೀರಿ ಹಾಗಾದ್ರೆ. ತಮ್ಮ ಪ್ರಕಾರ ನಾಟ್ ಎ ಸಿಂಪಲ್ ಕೇಸ್. ಈಗ ಯಾವ್ದೋ 326 ಅಥವಾ 324 ಅಥವಾ 302 ಆಯ್ತು, ಒಂದು ಮರ್ಡರ್ ಆಗೋಯ್ತು ಅಂತ ತಿಳ್ಕೊಳ್ಳಿ, ಅದು ಮರ್ಡರ್ಗೆ ಅಷ್ಟೇ ಅದು ಸೀಮಿತವಾಗಿರ್ತದೆ. ಇದು ಹಂಗಾಗ್ಲಿಲ್ಲ. ಇದೇನಾಗಿದೆ, ಈ ಗಣಿಗಾರಿಕೆ, ಅಕ್ರಮ ಗಣಿಗಾರಿಕೆ, ಗಡಿ ಉಲ್ಲಂಘನೆ, ಇದು ಎಲ್ಲದರ ಜೊತೆಗೆ ಏನಾಗಿದೆ, ಇಲ್ಲಿಗಲ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಐರನ್ ಓರು, ಮತ್ತೆ ಇನ್ಕಮ್ ಟ್ಯಾಕ್ಸ್ ವೈಲೇಷನ್, ಫೆರಾ ವೈಲೇಷನ್, ಕಸ್ಟಮ್ಸ್, ಇವೆಲ್ಲವೂ ಸಿಗಾಕೊಳ್ಳೋದ್ರಿಂದ ನನ್ನ ವೈಯಕ್ತಿಕ ದೃಷ್ಟಿನಲ್ಲಿ ಇವತ್ತು ಕೇಸು ಇಟ್ಸ್ ಎ ಕ್ಯುಮ್ಯುಲೇಟಿವ್ ಎಫೆಕ್ಟ್ ಆಫ್ ಸೋ ಮೆನಿ ಪ್ರೊವಿಷನ್ಸ್ ಆಫ್ ಸೋ ಮೆನಿ ಆಕ್ಟ್ಸ್. ಅಂದ್ರೆ ತಮ್ಮ ಪ್ರಕಾರ ಹಾಗಾದ್ರೆ 14 ದಿನಗಳಾದ್ಮೇಲೂ ಕೂಡ ಜಾಮೀನು ಸಿಗುತ್ತೆ ಅನ್ನುವಂಥ ದೂರ. 14 ದಿವಸದ ಏನಾಗಿದೆ ಅಂದ್ರೆ, ನಿಮ್ಗೆ 14 ದಿವಸನೇ ಯಾಕೆ ರಿಮೈಂಡ್ ಮಾಡ್ತಾರೆ ಅಂದ್ರೆ, ಒಂದು ಅಟ್ ಎ ಟೈಮು ಒಬ್ಬ ಅಪರಾಧಿನ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇಟ್ಕೊಳ್ಳಕ್ಕೆ ಇರ್ತಕ್ಕಂಥದ್ದು 14 ದಿವಸಗಳು ಮಾತ್ರ ಸಮಯ. ಆ 14 ದಿವಸ ಆದ್ಮೇಲೆ ಅವ್ರು ಪುನಃ ಅವರು ಐದರ್ ಈ ಶುಡ್ ಬಿ ಪ್ರೊಡ್ಯೂಸ್ಡ್ ಬಿಫೋರ್ ದ ಕೋರ್ಟ್ ಆರ್ ಅಥವಾ ಅವ್ರನ್ನ ಆ ಎಕ್ಸ್ಟೆನ್ಷನ್ ಮಾಡ್ಕೊಳ್ಳಿಕ್ಕೆ, ರಿಮ್ಯಾಂಡ್ ಎಕ್ಸ್ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಆ ತನಿಖಾಧಿಕಾರಿಗಳು ಇನ್ನೊಂದು ಅರ್ಜಿ ಕೊಡ್ತಾರೆ. ಅದರಿಂದ ಇನ್ನೊಂದ್ಸರಿ 14 ದಿವಸ ಅನ್ನುವಂಥದ್ದು ಅದು 4 ದಿವಸ 4 ಬಾರಿನೂ ಆಗ್ಬೋದು, 14 ಬಾರಿನೂ ಆಗ್ಬೋದು, ಆಗ್ತಲೇ ಇರ್ಬೋದು ಸತತವಾಗಿ. ಏನಾಗಿದೆ, ಇದು ಇನ್ವೆಸ್ಟಿಗೇಷನ್ ಆದ್ಮೇಲೆ ಪ್ರೈಮಾ ಫೇಸಿ ಕೇಸ್ ಇದೆ, ಡಾಕ್ಯುಮೆಂಟ್ಸ್ ಇದೆ ಅಥವಾ ಎವಿಡೆನ್ಸ್ ಇದೆಲ್ಲ చాలా ಸ್ಟ್ರಾಂಗ್ ಆಗಿದೆ ಅಂತಂದ್ರೆ ಕೋರ್ಟ್ಗಳು ಅಷ್ಟು ಸುಲಭನಾಗಿ ಜಾಮೀನನ್ನು ಕೊಡೋದಿಲ್ಲ. ಹಾಗಾಗಿ ಇದು ಮೇಲ್ನೋಟಕ್ಕೆ ಇರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ಮಾಹಿತಿಗಳು, ದಾಖಲೆಗಳು ಇವೆಲ್ಲವನ್ನು ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ
ಇವತ್ತು ಸಾಧ್ಯತೆಗಳು ತುಂಬಾ ಕಡಿಮೆ ಅನ್ನೋ ಬಹಳ ಮಾತು ಹೇಳ್ತಾ ಇದ್ದೀರಿ. ಬಹಳ ಕಡಿಮೆ. ಓಕೆ ಓಕೆ ಬಹಳ ಕಡಿಮೆ. ಓಕೆ ಪ್ರಕಾಶ್ ಏನು ಹೇಳ್ತೀನಿ, ಸುದರ್ಶನ್ ನಾನು ಬರ್ತೀನಿ ನಿಮ್ಮ ಹತ್ರ. ಪ್ರಕಾಶ್ ಏನು ಹೇಳಿ ಕೊಟ್ಟಿದ್ದೀರಿ ತಾವು? ಇಲ್ಲ, ನಾನು ಈ ಕಾನೂನು ಬಗ್ಗೆ ಅವರ ವ್ಯಾಖ್ಯಾನ ಕೊಟ್ಟಿದ್ದು, ನ್ಯಾಯಾಲಯ ಏನು ತೀರ್ಮಾನ ತಗೊಳ್ತಾ ಅವತ್ತು ಕೂತಿರೋಂಥ ಜಡ್ಜಿಗೆ ಇವರು ಮಾಡಿರೋಂಥ ಆಪಾದನೆಗಳು CBIನವರು ಅದು ಸರಿ ಅನ್ಸತ್ತೋ ತಪ್ಪು ಅನ್ಸತ್ತೋ ನಾವು ವ್ಯಾಖ್ಯಾನ ಮಾಡೋಕ್ಕಾಗಲ್ಲ. ಅದು ವೈಯಕ್ತಿಕ ಅವರ ಆ ಕುರ್ಚಿ ಮೇಲೆ ಕೂತವರ ಏನು ಪವಾಡ ಬೇಕಾದ್ರೂ ಆಗ್ಬೋದು ಅಂತಿರ್ತಾವೆ. ಏನು ಪವಾಡ ಬೇಕಾದ್ರೂ ಆಗ್ಬೋದು, ಎಷ್ಟು ಗಟ್ಟಿಯಾಗಿದೆ ಕೇಸ್ ಅನ್ನೋದ್ರ ಬಗ್ಗೆ ನಿಂತಿರುತ್ತೆ. ಏಕಾಏಕಿ ಬಂದು ಬಹುಶಃ ಇದಕ್ಕಿಂತ ಗಟ್ಟಿ ಕೇಸಿನ ಯಾವ ತರ್ತೀರಿ ಅಂತ ನಾನು ಹೇಳೋದು. ಅಲ್ಲ, ಇದು ಗಟ್ಟಿ ಕೇಸ್ ಇದೆ ಅಂತ ನಮ್ಗೇನು ಇನ್ನೂ ಅದ್ರ ಬಗ್ಗೆ ಇದಿಲ್ವಲ್ಲ, ಮಾಹಿತಿ ಇಲ್ಲ. ಈಗ CBI ಅವರು ಪತ್ರಿಕೆಗಳು ಬಿಡುಗಡೆ ಮಾಡಿರೋದನ್ನ ಅಷ್ಟೇ ಹೇಳ್ತಾರೆ. ಚಾರ್ಜ್ ಶೀಟ್ ಫೈಲ್ ಮಾಡಿಲ್ಲ ಅವರು, ಯಾವ್ದು ಇನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿಲ್ಲ. ಯಾಕಂದ್ರೆ ಬಹಳ ದೊಡ್ಡ ಒಂದು ನ್ಯಾಯಾಂಗದ ಹೋರಾಟ ಇದು. ಈಗ ಇವತ್ತು ರಾಜಕೀಯ ಹೋರಾಟ ಎಲ್ಲ ಮುಗಿದು ಈಗ ನ್ಯಾಯಾಂಗ ಹೋರಾಟದಲ್ಲಿದೆ. ಅಲ್ಲಿ ಕೋರ್ಟಲ್ಲಿ ಆಗೋದ್ರ ಬಗ್ಗೆ ನಾವು ವ್ಯಾಖ್ಯಾನ ಮಾಡೋಕ್ಕಾಗಲ್ಲ. ಅದರ ತಪ್ಪು ಸರಿ ಅನ್ನೋದನ್ನ ಹೇಳೋದು ಸರಿ ಹೋಗಲ್ಲ ಅಂತ. ಅಲ್ಲ, ಯಾಕಂದ್ರೆ ಕಾನೂನಿನ ವಿಚಾರವಾಗಿ ನಮಗೆ ಅಷ್ಟೊಂದು ಗೊತ್ತಿರಲ್ಲ. ಯಾಕಂದ್ರೆ ಅವ್ರು ಕಾನೂನು ನಾ ಹೇಳ್ಬಿಟ್ಟಲ್ಲ, ಅವ್ರು ಗೊತ್ತಿರೋ ಹೇಳೋ ಪ್ರಕಾರ ಏನು ಅಂತಂದ್ರೆ, ಸೊ ಒಂದಕ್ಕೊಂದಕ್ಕೆ ಲಿಂಕ್ ಆಗ್ತಾ ಹೋಗುತ್ತೆ, ಇದು ತುಂಬಾ ವಿಸ್ತಾರವಾಗಿ ಆಗ್ತಾ ಹೋಗುತ್ತೆ, ಇದು ದಿಢೀರ್ನೆ ಆಗಿರುವಂತದ್ದಲ್ಲ, ಇದು ಎಲ್ಲದನ್ನೂ ಕೂಡ ಪರಿಶೀಲಿಸಿ ಎಲ್ಲದನ್ನೂ ಕೂಡ ಪರಿಗಣಿಸಿ ಬಂದಿರುವಂತ ಆಗಿರುವಂತದ್ದು ಅಂತ ಅದು ಬರ್ಬೋದೇನೋ. ಆದ್ರೆ ಅನೇಕ ಬಾರಿ ಇನ್ಕಮ್ ಟ್ಯಾಕ್ಸ್ ಅವರು ಅವ್ರ ಮನೆಗಳ ಮೇಲೆ ರೈಡ್ ಮಾಡಿದಾಗ ಯಾವುದೇ ಒಂದು ಕೇಸನ್ನ ದಾಖಲು ಮಾಡಿಲ್ಲ. ಯಾಕಂದ್ರೆ ಎಲ್ಲವೂ ಪರ್ಫೆಕ್ಟ್ ಆಗಿದೆ ಅಂತ. ಪ್ರಕಾಶ್ ಇದು ಕೇವಲ ಇನ್ಕಮ್ ಟ್ಯಾಕ್ಸ್ ಮಾತ್ರ ಅಲ್ಲ, ಇಲ್ಲಿ ಬೇರೆ ಬೇರೆ ವಿಚಾರಗಳು ಕೂಡ ಸೇರ್ಕೊಂಡಿದೆ. ಉದ್ದೇಶ ಏನಂದ್ರೆ ಕಿರುಕುಳ ಕೊಡೋದಂತದ್ದಿದ್ದಾಗ ಇವ್ರು ಹೇಳಿದಾಗ ಅನೇಕ ಫೇಮ್ ಸ್ಟುಪಿಡ್ ಸುಮ್ಮನೆ ಹೇಳಿದ್ದನ್ನೇ ಪದೇ ಪದೇ ರಾಜಕೀಯವಾಗಿ ಯಾಕೆ ಹೇಳ್ತೀರಿ? ಸುಮ್ಮನೆ ನಿಮ್ಮ ನಾವು ಒಂದೇನು ಅಂತ ಹೇಳಿದ್ರೆ ಈ ಅಕ್ರಮ ಗಣಿಗಾರಿ ಒಂದು ರಾಜಕಾರಣದ ಎಷ್ಟು ಸರಿ ಮಾತಾಡ್ತೀರಿ ಹೇಳಿ. ಅಲ್ಲಲ್ಲ ರಾಜಕಾರಣದ ದ್ವೇಷ, ಅಲ್ಲಲ್ಲ ರಾಜಕಾರಣದ ದ್ವೇಷ ಅಂತ ಎಷ್ಟು ಸರಿ ಹೇಳ್ತೀರಿ ಹೇಳಿ. ಆಯ್ತು ಹೇಳಿದ್ದೀರಲ್ಲ ನೀವು, ಅಲ್ಲಪ್ಪ ನೀವು ಎಷ್ಟು ಸರಿ ಹೇಳ್ತೀರಿ ಹೇಳಿ. ಈಗ ರಾಜಶೇಖರ ರೆಡ್ಡಿ ಅವರ ಬರ್ತೀನಿ, ಒಂದ್ ನಿಮಿಷ ಪ್ರಾಮಾಣಿಕವಾಗಿ ಹೇಳಿ. ನೀವು ಈಗ ಇಷ್ಟು ಹೇಳ್ತಿರಲ್ಲ ಸ್ಟುಪಿಡ್ ಅಂತ ಹೇಳಿದ್ರಲ್ಲ, ಈಗ ನೀವು ರಾಜಶೇಖರ ರೆಡ್ಡಿ ಅವರು ಅಲ್ಲಿ ಮುಖ್ಯಮಂತ್ರಿಗಳಾಗಿ ಮುಂದುವರೆದಿದ್ರೆ 1 ಇಂಚು ನಿಮ್ಮ ಸರ್ಕಾರ ಅವ್ರ ಮೇಲೆ ಕ್ರಮ ತಗೊಳಕ್ಕೆ ನಿಮ್ಗೆ ಧೈರ್ಯ ಇರ್ತಿತ್ತ ಅಂತ ಹೇಳ್ಬಿಡಿ. ನಿಮಗೆ ಅಲ್ಲಿ DMK ಮೇಲೆ ರಾಜ ಮೇಲೆ ತಗೊಳಕ್ ಧೈರ್ಯ ಇರಲಿಲ್ಲ. ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಆಯಿತು. ಯಾವ ಕೇಸಲ್ಲಿ ಕಾಂಗ್ರೆಸ್ ಪಾರ್ಟಿ ಭ್ರಷ್ಟಾಚಾರದ ದಿಟ್ಟ ನಿಲುವು ತಗೊಂಡಿದೆ. ಅಣ್ಣಾ ಹಜಾರೆ ಅವರು ಭ್ರಷ್ಟಾಚಾರ ತೋಲಗಿಸಿದ್ರೆ ಇವತ್ತು ಅವ್ರ ಮೇಲೆ 58 ಕೇಸುಗಳು ಹಾಕೊಂಡು ಅವ್ರೊಬ್ಬೊಬ್ಬರನ್ನು ಇವತ್ತು ಬಲಿಪೋಷಣೆ ಮಾಡ್ತಾ ಇರೋದು ಸ್ಟುಪಿಡಿಟಿ ಅಲ್ವಾ? ಅದು ಹಾಗಾದ್ರೆ ಅದಕ್ಕೇನು ಹೇಳ್ಬೇಕು ನಾವಾಗಾರೆ? ಅದೇ ಭ್ರಷ್ಟಾಚಾರ ಮಾಡೋದನ್ನ ನೀವು ಮಾಡಬೇಡ್ರಿ ಅಂತ ಹೇಳೋದ್ರ ಮೇಲೆ ನೀವು ದಬ್ಬಾಳಿಕೆ ಮಾಡ್ತೀರಾ. ಆಮೇಲೆ ಯಾವ ಭ್ರಷ್ಟಾಚಾರ ತನಿಖೆ ಮಾಡಕ್ ಮುಂದಾಗಲ್ಲ. ಇವತ್ತು ಇವ್ರೊಬ್ರು ನಮ್ಮ ಬೀದಿ ಇವ್ರು ಸಿಕ್ಕೊಂಡಿದ್ದಾರೆ ಅಂದ್ಬಿಟ್ಟು ಇವ್ರ ಬಗ್ಗೆ ಎಲ್ರಿಗೂ ಒಂದು ಇವರ ಅಪಾರ ಸಂಪತ್ತಿನ ಮೇಲೆ ಕಣ್ಣು, ಇವ್ರು ಇಷ್ಟು ಬೇಗ ಬೆಳೆದ್ರಲ್ಲ ಅನ್ನೋ ಒಂದು ಇದು ಇವತ್ತು ರಾಜಕೀಯ ಮಣಿಸ್ಬೋದು ಅಂದ್ಬಿಟ್ಟು ಇವತ್ತು ಕ್ರಮ ತಗೊಂಡಿದ್ದಾರೆ ಅಂದಾಗ ನಮ್ಮ ವಾದವು ನಾನು ಹೇಳ್ತೀವಿ. ಅಲ್ಲ ತಪ್ಪೋ ಸರಿನೋ ಅದು ಬೇರೆ. ಇಲ್ಲಿ ಪ್ರಶ್ನೆ ಏನು, ವಿ ಹ್ಯಾವ್ ಮೇಡ್ ಇಟ್ ವೆರಿ ಕ್ಲಿಯರ್. ಗೌಡ್ರು ಕೂಡ ಮಾತಾಡುವಂಥ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ರು ಹೇಗೆ ಹಿನ್ನೆಲೆ ಹೇಗಾಯಿತು, ಇದು CBIಗೆ ಯಾಕೆ ಹೋಯ್ತು. ಈಗ ಲೋಕಾಯುಕ್ತಗೆ ಆಂಧ್ರ ಪ್ರದೇಶದಲ್ಲಿ ಹೋಗಿ ಕ್ರಮಗಳನ್ನು ತಗೊಳಕ್ಕೆ ಬರೋದಿಲ್ಲ. ಲೋಕಾಯುಕ್ತ ಸೀಮಿತವಾಗಿ ಕರ್ನಾಟಕದಲ್ಲಿ ನಡೆದಂಥ ಅಕ್ರಮ ಗಣಿಗಾರಿಕೆ ಬಗ್ಗೆ ವರದಿಯನ್ನು ಕೊಟ್ಟಿದೆ. CBI ತನಿಖೆ ಕೊಡ್ತಕ್ಕಂಥ ಉದ್ದೇಶ ಏನು, ಅಂತಾರಾಜ್ಯಗಳಲ್ಲಿ ಆಗಿರ್ತಕ್ಕಂಥ ವ್ಯವಹಾರಗಳ ಬಗ್ಗೆ CBIಯಿಂದ ಮಾತ್ರ ತನಿಖೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಸತ್ಯಾಸತ್ಯತೆ ಹೊರಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು CBIನಿಂದ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಕೋರ್ಟಿನ ಮುಖಾಂತರ ಶಿಕ್ಷೆಯನ್ನು ಕೊಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅದು ಇವತ್ತು CBI ತನಿಖೆ ಆಗಿದೆ. ಎಲ್ಲೋ ಒಂದು ಕಡೆ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಆಗಿರ್ತಕ್ಕಂಥ ಲೋಪದೋಷಗಳನ್ನ ಗಮನದಲ್ಲಿ ಇಟ್ಕೊಂಡು ಸದಾಕಾಲ CBI ಬಗ್ಗೆ ಹಗುರವಾಗಿ ಮಾತಾಡುವಂಥದ್ದು ಇದೆಯಲ್ಲ, ಅದು ನಿಜಕ್ಕೂ ಕೂಡ ಈ ದೇಶಕ್ಕೆ ಮಾಡ್ತಕ್ಕಂಥ ಅಪಚಾರ. ಅದು ಒಂದು ವ್ಯವಸ್ಥೆ. ಹಾಗಿದ್ರೆ NDA ಇದ್ದಾಗ CBI ಇರ್ಲಿಲ್ವಾ? ಅಲ್ಲಲ್ಲ, NDA ಇದ್ದಾಗ CBI ಇರ್ಲಿಲ್ವಾ? 98 ರಿಂದ 2004 ಯಾವ ಕೇಸನ್ನ ನೀವು CBI ಉದಾಹರಣೆ ಹೇಳಿದ್ವಿ. ಕೇಂದ್ರ ಸರ್ಕಾರದಲ್ಲಿ ಒಂದ್ ನಿಮಿಷ ಹೇಳಿದಿರಲ್ಲಪ್ಪ, ನಾನು ಹೇಳೋದನ್ನ ಕೇಳ್ರಿ. ಇಲ್ಲಿ ನೀವು ಹೇಳಿದ್ದನ್ನು ಕೇಳಿದ್ದೀನಲ್ಲ. ಈಗ ರಾಜ ಅವರ ನೆರವಿಗೆ ಹೋಗಿದಾರ ಕೇಂದ್ರ ಸರ್ಕಾರ? ಹೇಳಿದ್ನಲ್ಲಪ್ಪ ನಾನು. ಇವತ್ತು ಅಕ್ರಮ ಗಣಿಗಾರಿಕೆ ಬಗ್ಗೆ ಬೆಂಗಳೂರಿಂದ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಬಳ್ಳಾರಿವರೆಗೂ ನಾವು ಪಾದಯಾತ್ರೆ ಮಾಡಿ, ನನ್ನ ಸಹೋದ್ಯೋಗಿ ಮಿತ್ರರಾದಂಥ ಕೊಂಡಯ್ಯನವರು ಕೂಡ ಅದೇ ಜಿಲ್ಲೆನವರು ಇದ್ದಾರೆ. ಸಾಕಷ್ಟು ಮಾಹಿತಿಗಳನ್ನ ವಿಚಾರಗಳನ್ನ ಹೊರಗೆ ತಗೊಂಡು ಬಂದಿದ್ದಾರೆ. ಅನೇಕ ಮಾಹಿತಿಗಳನ್ನ ಸದನದ ಒಳಗೆ ಮತ್ತು ಸದನದ ಹೊರಗೆ ಕೂಡ ನಾವು ಪ್ರಸ್ತಾಪವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಸೊ ಅಂದ್ರೆ ರಾಜ್ಯದ ಜನರ ಮೇಲೆ, ರಾಷ್ಟ್ರದ ಜನರ ಗಮನವನ್ನು ಸೆಳೆಯೋದಕ್ಕೋಸ್ಕರ ಇವತ್ತು ನಾವು ಪುನಃ ಏನು ಹೇಳ್ತಾ ಇದ್ದೀವಿ, ಕರ್ನಾಟಕದಲ್ಲೂ ನಡೆದಿರ್ತಕ್ಕಂಥ ಅಕ್ರಮ ಗಣಿಗಾರಿಕೆ ಬಗ್ಗೆ ಕೂಡ CBI ತನಿಖೆ ಆಗಬೇಕು ಅಂತಕ್ಕಂಥ ಮಾತನ್ನು ಇವತ್ತು ನಾವು ಹೇಳ್ತಾ ಇದ್ದೀವಿ. ಸುದರ್ಶನ್ ಜಿ, ಒಂದು ಸ್ಮಾಲ್ ಇಂಟರ್ವ್ಯೂ ಮತ್ತೆ ನೀವು ಮುಂದುವರಿಸಿ ಬಂದರೆ ಒಂದು ಸಣ್ಣ ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರಿಸೋಣ.